ಕುಮಾರಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಬಾಸ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆಗೆ ಹಾಜರಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ಪೊಲೀಸರು ಕೇಳುತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಇನ್ನೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಬಂಧನಕ್ಕೆ ಒಳಗಾಗಿರುವುದಕ್ಕೆ ಟ್ರೋಲ್ಗಳು, ಮೇಮ್ಸ್ಗಳು ಫುಲ್ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ಪುಣಾದಲ್ಲಿ ಫಾಶ್ ಕಾರ್ ಡಿಕ್ಕಿ ಹೊಡೆದು ಇಬ್ಬರು ಸಾವಿಗೆ ಕಾರಣ ಆಗಿರುವಂತಹ ಅಪ್ರಾಪ್ತ ವ್ಯಕ್ತಿಗೆ ಕೋರ್ಟ್ ಪ್ರಬಂಧ ಬರೆಯುವಂತಹ ಶಿಕ್ಷೆಯನ್ನ ನೀಡಿತ್ತು. ಇದೀಗ ದರ್ಶನ್ ಬಂಧನದ ಸಮಯದಲ್ಲೂ ಇದೇ ರೀತಿಯ ಟ್ರೋಲ್ ಆಗ್ತಾ ಇದೆ. ಡಿ ಬಾಸ್ಗೆ ಜಲಗಾರರ ಕುರಿತು 300 ಪದಗಳ ಪ್ರಬಂಧವನ್ನ ಬರೆಸಿ ಬಿಟ್ಟು ಬಿಡಿ ಅಂತ ಹೇಳಿ ಟ್ರೋಲ್ ಪೇಜ್ಗಳಲ್ಲಿ ಪೋಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಆದ್ರೆ ದರ್ಶನ್ ಅವರಿಗೆ 300 ಪದದ ಪ್ರಬಂಧ ಬರೆಯಲು ಕಷ್ಟ ಆಗಬಹುದು ಅಂತೆಲ್ಲ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಅನಾಥರು ಸಿನಿಮಾದ ದೃಶ್ಯವೊಂದನ್ನ ಹಂಚಿಕೊಂಡಿರುವಂತಹ ನೆಟ್ಟಿಗರು ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಈ ರೇಂಜ್ ನಲ್ಲಿ ಎಂಟ್ರಿ ಕೊಡಬಹುದು ಅಂತ ಟ್ರೋಲ್ ಅನ್ನ ಮಾಡ್ತಿದ್ದಾರೆ. ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಹಲವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದೀಪ್ ಈಗ ಈ ರೀತಿಯ ನ್ಯೂಸ್ ಅನ್ನ ನೋಡ್ತಿರಬಹುದು ಎನ್ನುವಂತಹ ಅರ್ಥದಲ್ಲಿ ವಿಡಿಯೋಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹಾಗೆಯೇ ದರ್ಶನ್ ಜೈಲಿನಲ್ಲಿ ಹಳೆಯ ಸೆಲ್ಮೇಟ್ ಗಳನ್ನ ಭೇಟಿಯಾಗುವ ಅರ್ಥದಲ್ಲಿ ಹಲವಾರು ವಿಡಿಯೋಗಳನ್ನ ವೈರಲ್ ಮಾಡಲಾಗ್ತಾ ಇದೆ. ಇಂದ್ರಜಿತ್ ಲಂಕೇಶ್ ಮನೆಯಲ್ಲಿ ಇವತ್ತು ಪಾರ್ಟಿ ಈ ರೀತಿ ಇರಬಹುದು ಅಂತ ಹೇಳಿ ಹಲವರು ಟ್ರೋಲ್ ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ದರ್ಶನ್ಗೆ ತನ್ನ ಸೆಲ್ಮೇಟ್ ಗಳನ್ನ ಪರಿಚಯ ಮಾಡುವುದರ ಅರ್ಥದಲ್ಲಿ ಹಲವಾರು ವಿಡಿಯೋಗಳನ್ನ ವೈರಲ್ ಮಾಡಲಾಗ್ತಾ ಇದೆ. ದರ್ಶನ್ ಬಂಧನದ ಬಳಿಕ ಟ್ವಿಟರ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟ್ರೋಲ್ಗಳು ಹರಿದಾಡ್ತಾ ಇದೆ.